ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಹಳೆ ಮೊಬೈಲ್ ಇರ್ತಕ್ಕಂಥ ಫೈಲ್ಸು ಇಮೇಜಸ್ ಆಗಲಿ, ಫೋಟೋಸ್ ಆಗಲಿ, ಇಲ್ಲಾಂದರೆ ನೀವು ಅಪ್ಲಿಕೇಶನು ಟೋಟಲಿ ಡಾಟಾನ ಇನ್ನೊಂದು ಹೊಸ ಮೊಬೈಲ್ ತೊಗೊಂಡಿದ್ರೆ ಅದಕ್ಕೆ ನೀವು ಶಿಫ್ಟ್ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ಗೂಗಲ್ ಪ್ಲೇಸ್ಟೋರ್ಗೆ ಹೋದರೆ ನಿಮಗೆ MI ಮೂವರ್ ಅಂತಂದು ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ಎರಡೂ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ. ಇದು MI ಮೊಬೈಲಲ್ಲಿ ನಾನು ಫಸ್ಟು ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲಿ ಬರ್ಬೋದು. ಅದು ಟ್ರೈ ಮಾಡಬೇಕು. ನೆಕ್ಸ್ಟು ನಾನು MI ಮೊಬೈಲಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಈಗ MI ಮೂವರ್ ಅಪ್ಲಿಕೇಶನ್ನ ಓಪನ್ ಮಾಡಿದರೆ ಈ ಥರ ತೋರಿಸುತ್ತೆ. ನೀವು ಹಳೆ ಮೊಬೈಲಿಂದ ಐ ಆಮ್ ಸೆಂಡರ್ ಅಂತ ಮಾಡಿ. ನೆಕ್ಸ್ಟು ಹೊಸ ಮೊಬೈಲ್ ಇದ್ದರೆ ಐ ಆಮ್ ರಿಸೀವರ್ ಅಂತ ಮಾಡಿ. ಅದು ಆದಮೇಲೆ ನೋಡಿ, ಐ ಆಮ್ ಸೆಂಡರ್ ಅಂತ ಟೈಪ್ ಮಾಡೀನಿ. ಇದರಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ ಈ ಟೈಪ್ ಕನೆಕ್ಟ್ ಆಗುತ್ತೆ. ನಿಮಗೆ MI ಮೂವರ್ದು ಇನ್ನೊಂದು ಹೊಸ ಮೊಬೈಲ್ ಇರೋದನ್ನು ಇದರಲ್ಲಿ ತೋರಿಸುತ್ತೆ. ಯಾವುದು ಮೊಬೈಲ್ ಹೊಸ ನಂಬರ್ ತೊಗೊಂಡಿರ್ತೀರಿ ಅದನ್ನು ತೋರಿಸಿದ ಮೇಲೆ ಅದನ್ನು ಕ್ಲಿಕ್ ಮಾಡಬೇಕು. ಇದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನೋಡಿ, Redmi 9i ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವೀಡಿಯೋಸ್ ಎಲ್ಲ ಸೆಂಡ್ ಆಗುತ್ತೆ. ನೋಡಿ, ಲೆಫ್ಟ್ ಸೈಡ್ ಇರೋದು ಓಲ್ಡ್ ಮೊಬೈಲು, ರೈಟ್ ಸೈಡ್ ಇರೋದು ನ್ಯೂ ಮೊಬೈಲು. ನೋಡಿ, ಎಲ್ಲ ಈ ಸೆಂಡಿಂಗು, ರಿಸೀವಿಂಗು, ಟೋಟಲು ಇಮೇಜು, ಮೆಸೇಜು, ಆಡಿಯೋ, ಸಿಸ್ಟಮ್ ಅಪ್ಲಿಕೇಶನ್ಸು ಎಲ್ಲದನ್ನು ಆ್ಯಸ್ ಇಟ್ ಈಸ್ ಯಾವುದು ಓಲ್ಡ್ ಮೊಬೈಲ್ ಏನಿರುತ್ತಲ್ಲ ಸೇಮ್ ಆ್ಯಸ್ ಇಟ್ ಈಸ್ ನ್ಯೂ ಮೊಬೈಲಲ್ಲಿ ಸೆಂಡ್ ಆಗುತ್ತೆ. ಇದು ಟೋಟಲ್ 100% ಆಗೋವರೆಗೆ ನೀವು ವೇಟ್ ಮಾಡಬೇಕು. 100% ಆದಮೇಲೆ ನಿಮಗೆ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಸಕ್ಸಸ್ಫುಲಿ ಅಂತ ಅಂದಮೇಲೆ ಈ ನೆಕ್ಸ್ಟು ನೀವು ಇಷ್ಟಾದರೆ ನೀವು ನೆಕ್ಸ್ಟು ಈಸಿಯಾಗಿ ನೀವು ಚೆಕ್ ಮಾಡ್ಬೋದು. ನಿಮ್ಮ ಮೊಬೈಲಲ್ಲಿ ಓಲ್ಡ್ ಬಂದಿದ್ದಾವೆಲ್ಲ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಹೊಸ ಮೊಬೈಲು. ಹಳೆ ಮೊಬೈಲಲ್ಲಿ ಏನಿತ್ತು ಅಪ್ಲಿಕೇಶನ್ಸು, ಇಮೇಜಸ್ಸು ಎಲ್ಲ ಈ ಹೊಸ ಮೊಬೈಲಲ್ಲಿ ಬಂದಿದ್ದಾವೆ. ನೋಡಿ, ಸೇಮ್ ಟು ಸೇಮ್ ಅದೇ ಟೈಪಲ್ಲೇ ಇದೆ. ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ವಿಡಿಯೋ ಅಪ್ಡೇಟ್ಸನ್ನ ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.